ನಮಸ್ಕಾರ, ಗುಡ್ ಮಾರ್ನಿಂಗ್. 3 ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಕೊರೋನಾ ಮುಕ್ತ ಯುಗಾದಿಯನ್ನ ಸ್ವಾಗತಿಸಿ ಸಂಭ್ರಮಿಸಿ, ಹೊಸ ವರ್ಷ ಹೊಸ ಪಂಚಾಂಗ ನ್ಯೂಸ್ 18 ಜೊತೆ ಆಚರಿಸಿ ಯುಗಾದಿ ಸಡಗರ, ಯುಗಾದಿ ಯುಗಾರಂಭ. ರಾಜ್ಯದಾದ್ಯಂತ ಮನೆ ಮಾಡಿದೆ ಯುಗಾದಿ ಹಬ್ಬದ ಸಂಭ್ರಮ ಸಡಗರ. ಮಾರ್ಕೆಟ್ನಲ್ಲಿ ಜನರಿಂದ ಹಬ್ಬದ ಖರೀದಿ ಭರಾಟೆ ಕೂಡ ಫುಲ್ ಜೋರಾಗಿದೆ. ಕಳೆದ 2 ವರ್ಷದಿಂದಲೂ ಕೂಡ ಯುಗಾದಿ ಹಬ್ಬ ಬ್ರೇಕ್ ಬಿದ್ದಿತ್ತು. ಅದಕ್ಕೆ ಕೊರೋನಾದ ಹಿನ್ನೆಲೆಯಲ್ಲಿ ಈ ಬಾರಿ ಯಾವುದೇ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್ ಇಲ್ಲ. ಸೊ ಹೀಗಾಗಿ ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಯುಗಾದಿ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. ಬೆಂಗಳೂರಿನ KR ಮಾರುಕಟ್ಟೆಯಲ್ಲಿ ಜನಸಾಗರನೇ ಸೇರಿದೆ. ಬೆಂಗಳೂರಿನ KR ಮಾರ್ಕೆಟ್ನಲ್ಲಿ ಎಂದಿನಂತೆಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇರ್ತಾರೆ. ಇನ್ನು ಹಬ್ಬ ಅಂತ ಬಂದಂಥ ಸಂದರ್ಭದಲ್ಲಿ ಕಾಲಿಡ್ಲಿಕ್ಕೆ ಆಗೋದಿಲ್ಲ. KR ಮಾರ್ಕೆಟ್ನಲ್ಲಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿರ್ತಾರೆ. ಬೆಳಗಿನ ಜಾವ 2 ಗಂಟೆಯಿಂದಲೂ ಕೂಡ ಭರ್ಜರಿ ವ್ಯಾಪಾರ ನಡೀತಾ ಇದೆ. ಹೂವು, ಹಣ್ಣು, ಮಾವಿನ ಎಲೆ, ಬೇವಿನ ಸೊಪ್ಪು, ತಳಿರು, ತೋರಣ ಖರೀದಿಯಲ್ಲಿ ತೊಡಗಿದ್ದಾರೆ ಜನ. ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲೂ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಫುಲ್ ಒಂದು ಹೂವು, ಹಣ್ಣು, ಹಾಗೆ ಮಾವಿನ ಸೊಪ್ಪಾಗಿರ್ಬೋದು, ಬೇವಿನ ಸೊಪ್ಪಾಗಿರ್ಬೋದು, ಬಾಳೆ ಎಲೆ, ಇದೆಲ್ಲವನ್ನು ಕೊಂಡ್ಕೊಳ್ಳಿಕ್ಕೆ ಜನಸಾಗರ ಯಾವ ರೀತಿಯಾಗಿ ಸೇರಿದೆ. ಕಾಲಿಡ್ಲಿಕ್ಕೂ ಕೂಡ ಜಾಗ ಇಲ್ಲ ಅನ್ನುವಂಥದ್ದನ್ನು ಗಮನಿಸ್ಬೋದು ನೀವು. ಇದು ಬೆಂಗಳೂರಿನ KR ಮಾರ್ಕೆಟ್ನಲ್ಲಿ ಕಂಡು ಬಂದಂಥ ದೃಶ್ಯ. ಅಟ್ ಪ್ರೆಸೆಂಟ್ ಹೇಗಿದೆ ಅಲ್ಲಿ ಸಿಚುಯೇಷನ್ ಅನ್ನುವಂಥದ್ದನ್ನು ನೋಡ್ಬೋದು ನೀವು. ಯಾಕೆಂದರೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ ಎಲ್ಲೆಲ್ಲಿ ಹೂವನ್ನು ಬೆಳೀತಾರೆ ಅಲ್ಲಿ ಮೇಯ್ನಾಗಿ KR ಮಾರ್ಕೆಟ್ಗೆ ಬರುತ್ತೆ. ಅಲ್ಲಿ ಯಾವ ರೀತಿಯಾಗಿ KR ಮಾರುಕಟ್ಟೆಯಲ್ಲಿ ಖರೀದಿಯ ಭರಾಟೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ಪ್ರತ್ಯಕ್ಷ ವರದಿಯನ್ನು ನೀಡಿದ ನಮ್ಮ ಪ್ರತಿನಿಧಿ ಮುನಿರಾಜು. ನೋಡ್ಕೊಂಬರೋಣ. ಇಂದು ಯುಗಾದಿ ಹಬ್ಬದ ಸಂಭ್ರಮ. ಹಬ್ಬಕ್ಕಾಗಿ ಜನ ತಮಗೆ ಬೇಕಾದಂತ ಹೂವು ಹಣ್ಣು ಖರೀದಿಯಲ್ಲಿ ತೊಡಗಿದ್ದಾರೆ. ನಾವೀಗ KR ಮಾರ್ಕೆಟ್ನಲ್ಲಿ ನೋಡಬಹುದು ಎಷ್ಟು ಪ್ರಮಾಣದಲ್ಲಿ ಜನ ಸೇರಿದ್ದಾರೆ ಅಂತೇಳಿ. ಈ ಒಂದು ಭಾಗದಲ್ಲಿ ಜನ ಜಾತ್ರೆ ಅಂತ ಸೇರಿರುವಂತದ್ದು. ಹಬ್ಬಕ್ಕೆ ಬೇಕಾದಂತ ಬಗೆ ಬಗೆ ಹೂವುಗಳು, ಹಣ್ಣು ಹಂಪಲು ಹಾಗೂ ಮಾವಿನ ಎಲೆ ಮತ್ತೆ ಬೇವಿನ ಸೊಪ್ಪನ್ನ ಖರೀದಿ ಮಾಡೋದ್ರಲ್ಲಿ ಜನ ಬೆಳಗ್ಗೆಯಿಂದಲೂ ಸಹ ಇಲ್ಲಿ ಮಗ್ನರಾಗಿರೋದನ್ನ ನಾವು ಕಾಣಬಹುದು. ಬೆಳಗಿನ ಜಾವ 2 ಗಂಟೆಯಿಂದಲೂ ಸಹ KR ಮಾರ್ಕೆಟ್ನಲ್ಲಿ ಒಂದು ಭರ್ಜರಿಯಾದ ವ್ಯಾಪಾರ ನಡೀತಾ ಇದೆ. ಯಾಕಂದ್ರೆ ಹಬ್ಬದ ಪ್ರಯುಕ್ತವಾಗಿ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಜನ ವ್ಯಾಪಾರಿಗಳು ಇಲ್ಲಿ ಬಂದು ವ್ಯಾಪಾರವನ್ನು ಮಾಡ್ತಾರೆ. ಮತ್ತೆ ಬೆಂಗಳೂರಿನಲ್ಲಿರುವಂತಹ ಸಾಕಷ್ಟು ಜನ ಬಂದು ಇಲ್ಲಿ ತಮಗೆ ಬೇಕಾದಂತ ಹೂವುಗಳನ್ನ ಖರೀದಿ ಮಾಡೋದ್ರಲ್ಲಿ ಇಲ್ಲಿ ತೊಡಗಿರೋದನ್ನ ನಾವು ಕಾಣ್ತಾ ಇದ್ದೀವಿ. ನಾವು ನೋಡ್ತಾ ಇದ್ದೀವಿ, ಎಲ್ಲಿ ನೋಡಿದ್ರು ಜನವೋ ಜನ. ಇಲ್ಲಿ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಇಲ್ಲಿ ಸೇರಿರೋದನ್ನ ನಾವು ಕಾಣಬಹುದಾಗಿದೆ. ಹಬ್ಬಕ್ಕೆ ಬೇಕಾಗಿರುವಂತಹ ಬಗೆ ಬಗೆ ಹೂವುಗಳು ಇಲ್ಲಿ ಶೇಖರಣೆ ಆಗಿರೋದನ್ನ ನಾವು ಕಾಣಬಹುದು. ಸುಮಾರು ಎಲ್ಲಿ ನೋಡಿದ್ರು ಸಹ ಅಲಂಕಾರಿಕ ಹೂವುಗಳು ಮತ್ತೆ ಹಬ್ಬಕ್ಕೆ ಬೇಕಾಗಿರುವಂತಹ ಹೂಗಳೇ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಮತ್ತೆ ಅದೇ ರೀತಿ ಬೇವಿನ ಸೊಪ್ಪು ಮತ್ತೆ ಮಾವಿನ ಎಲೆಗಳನ್ನು ಸಹ ಇಲ್ಲಿ ಮಾರಾಟ ಮಾಡ್ತಿರೋದನ್ನ ನಾವು ಕಾಣಬಹುದು. ಅವುಗಳನ್ನ ಖರೀದಿ ಮಾಡೋದಕ್ಕೂ ಸಹ ಒಂದು ಬೆಂಗಳೂರಿನ ಸಾಕಷ್ಟು ಜನ ಇಲ್ಲಿ ಬಂದು ಸೇರಿದ್ದಾರೆ. ಬೆಳಗ್ಗೆಯಿಂದಲೂ ಸಹ ಈ ಒಂದು ಮಾರ್ಕೆಟ್ ಪ್ರದೇಶದಲ್ಲಿ ವ್ಯಾಪಾರ ವಹಿವಾಟು ಜೋರಾಗಿರೋದ್ರಿಂದ ಇಲ್ಲಿ ಸುತ್ತಮುತ್ತಲು ಸಹ ಒಂದು ಟ್ರಾಫಿಕ್ ಜಾಮ್ ಸಹ ಉಂಟಾಗಿರುವಂತದ್ದು. ಬಸ್ಸು ಮತ್ತೆ ಆಟೋಗಳು ಮತ್ತೆ ಕ್ಯಾಬ್ಗಳಲ್ಲಿ ಓಡಾಡೋದಕ್ಕೂ ಸಹ ಒಂದು ನಿಧಾನಗತಿಯಲ್ಲಿ ಓಡಾಡುವಂತಹ ದೃಶ್ಯಗಳು ಸಹ ಇಲ್ಲಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಹಬ್ಬದ ಪ್ರಯುಕ್ತವಾಗಿ ಇಲ್ಲಿ ದೊಡ್ಡ ಸಂಭ್ರಮದ ರೀತಿ ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಜನ ತಮಗೆ ಬೇಕಾಗಿರುವಂತಹ ಒಂದು ವಸ್ತುಗಳನ್ನ ಖರೀದಿಯಲ್ಲಿ ತೊಡಗಿರೋದನ್ನ ನಾವು ಕಾಣಬಹುದು. ಅದೇ ರೀತಿ ಇಲ್ಲಿ ಮಾಸ್ಕ್ ಸಹ ಸಾಕಷ್ಟು ಜನ ಹಾಕದೆ ಒಂದು ವ್ಯಾಪಾರದಲ್ಲಿ ತೊಡಗಿರೋದನ್ನ ನಾವು ಕಾಣ್ತಾ ಇದ್ವಿ. ಯಾಕಂದ್ರೆ ಮಾಸ್ಕ್ ಎಲ್ಲರೂ ಸಹ ಕಂಪಲ್ಸರಿಗೆ ಹಾಕೊಂಡು ವ್ಯಾಪಾರ ಮಾಡಬೇಕು ಮತ್ತೆ ಓಡಾಡಬೇಕು ಅಂತ ಹೇಳಿದೆ. ಆದ್ರೆ ಜನ ಅದನ್ನ ನಿರ್ಲಕ್ಷ್ಯ ಮಾಡಿ ಇಲ್ಲಿ ವ್ಯಾಪಾರದಲ್ಲಿ ತೊಡಗಿರೋದನ್ನ ನಾವು ಕಾಣಬಹುದಾಗಿದೆ. ಕ್ಯಾಮರಾ ಪರ್ಸನ್ ಶಿವಪ್ಪ ಜೊತೆ ಮುನಿರಾಜು, ನ್ಯೂಸ್ 18 ಕನ್ನಡ, ಬೆಂಗಳೂರು.